305 ಡಬಲ್ ಬೆಡ್ ರೂಮ್ ಇದು, ಕಂಪ್ಲೀಟ್ಲಿ AC. ಎದುರುಗಡೆ ಒಂದು ರಾಯರ ಒಂದು ವೆಂಕಟೇಶ್ವರ ಒಂದು ಫೋಟೋ ನೋಡ್ಬೋದು. ಈ ರೆಸಿಡೆನ್ಸಿಲಿ ಕಾಂಬೋ ಪ್ರೊವೈಡ್ ಮಾಡ್ತಾರೆ ಮಂತ್ರಾಲಯದಲ್ಲಿ, ಇವರೇ ಫಸ್ಟ್ ಇದ್ರು ಇರಬಹುದು. ನಾನಂತೂ ಇದುವರೆಗೂ ಎಲ್ಲೂ ನೋಡಿಲ್ಲ. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಬಿಸಿ ಬಿಸಿ ಉಪ್ಮಾ ಮತ್ತೆ ಅದಕ್ಕೆ ಒಂದು ಸಾಂಬಾರ್ ಕೊಟ್ಟಿದ್ದಾರೆ. ವೆಲ್ಕಮ್ ಟು ಅನದರ್ ವ್ಲಾಗ್. ನಾನು ಹಿಂದೆನೆ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ರೆಸಿಡೆನ್ಸಿಲಿ ನಾವಿವತ್ತು ಸ್ಟೇ ಮಾಡಿಲ್ಲ. ನಾವು ಸ್ಟೇ ಮಾಡಿರೋದು ಮೂಕ ಪ್ರಾಣ ರೆಸಿಡೆನ್ಸಿ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನಾನು ಹಿಂದೆ ಇರೋ ಒಂದು ಈ ಹೋಟೆಲ್ ಬಂದು ಇಟ್ಸ್ ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲೇ ಇದೆ. ಒಳಗಡೆ ಇಂಟೀರಿಯರ್ಸ್ ಹೇಗಿದೆ, ನಾನು ಹಿಂದೆ ಎಕ್ಸ್ಟೀರಿಯರ್ ಅಂತೂ ನೋಡ್ತಾ ಇದ್ದೀವಿ. ಗುರುಪಾದುಕ ಗ್ರ್ಯಾಂಡ್ ರೆಸಿಡೆನ್ಸಿ ಅಂತ ಹೇಳಿ ಒಂದು 2000 3000 ರೇಂಜಲ್ಲಿ ಇರುತ್ತೆ. ಇದು ಮಂಡೇ ಟು ವೆಡ್ನೆಸ್ಡೇ, ವೀಕೆಂಡ್ಸ್ ಥರ್ಸ್ಡೇಯಿಂದ ಸಂಡೇವರೆಗೂ ಬಂದರೆ ಪ್ರೈಸ್ 100% ವಿಲ್ ಚೇಂಜ್. ಪ್ರೈಸು 1000 ಇಲ್ಲ 2000 ಜಾಸ್ತಿ ಆಗ್ಬೋದು. ಒಂದು ಪಾರ್ಕಿಂಗೂ ಇದೆ, ಹಿಂದೆ ನೋಡ್ಬೋದು. ಒಂದು ವಿಶಾಲವಾದಂಥ ಒಂದು ಮಿನಿಮಮ್ ಅಂದರೆ ಒಂದು 6 ಕಾರ್ ಅಂತೂ ನಿಲ್ಬೋದು ಕಂಫರ್ಟಬಲಿ. ಮತ್ತು ಬೇರೆ ಇನ್ನೊಂದು ಪಾರ್ಕಿಂಗ್ ಲಾಟ್ ಬೇರೆ ಇದೆಯಂತೆ. ಮತ್ತು ಜನರೇಟರ್ ಫೆಸಿಲಿಟಿನೂ ಇದೆ, ಹಿಂದೆ ನೋಡ್ತಾ ಇದ್ದೀವಿ. ಒಳಗಡೆ ಹೋಗೋಣ, ಇಂಟೀರಿಯರ್ಸ್ ಹೇಗಿರುತ್ತೆ ಮತ್ತು ರೂಮ್ ಟೂರ್ ಹೇಗಿದೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್. ಇದು ನೋಡ್ತಾ ಇರೋದು ಇದು ರಿಸೆಪ್ಷನ್ ಏರಿಯಾ. ಇದು ರಿಸೆಪ್ಷನ್ ಏರಿಯಾನ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ ಆಗಿದೆ ಅಂತ ಹೇಳಿ. ಒಂದು ಕಂಫರ್ಟಬಲಿ ಆಗಿರೋ ಒಂದು ಸೋಫಾಸ್ ಆಗಿರ್ಬೋದು. ಒಳ್ಳೆ ಇಂಟೀರಿಯರ್ಸ್ ಮೇಂಟೈನ್ ಮಾಡಿದ್ದಾರೆ. ರಾಯರ ಒಂದು ಫೋಟೋನು ನೋಡ್ತಾ ಇದೀವಿ. ಇಲ್ಲೊಂದು ಸೇವಾ ಏನಾದ್ರು ಮಾಡಬೇಕು ಅಂತ ಇದ್ರೆ ಇಲ್ಲೊಂದು ಚಾರ್ಟ್ ಹಾಕಿದ್ದಾರೆ, ಸೇವೆ ಪ್ರೈಸಸ್ ಎಷ್ಟೆಷ್ಟು ಅಂತ ಹೇಳಿ ಇಲ್ಲೇ ನೋಡ್ತಾ ಇದೀವಿ. ಅಂಡ್ ಹಿಯರ್ ಯು ಹ್ಯಾವ್ ಎ ಲಿಫ್ಟ್ ಫೆಸಿಲಿಟಿ ಆಲ್ಸೋ, ನೋ ನೀಡ್ ಟು ವರಿ. ಅಂಡ್ ಹಿಂದೆನೆ ನೀವು ನೋಡ್ಬೋದು ಒಂದು ಒಳ್ಳೆ ರಿಚ್ ಇಂಟೀರಿಯರ್ಸ್ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಫುಲ್ ಫಾಲ್ ಸೀಲಿಂಗ್ ಇದೆ, ಮತ್ತೆ ಒಳ್ಳೆ ಲೈಟಿಂಗ್ಸ್ ಎಲ್ಲ ಇದೆ. ಏನೂ ವರಿ ಮಾಡೋಂಥ ನೆಸೆಸಿಟಿ ಇಲ್ಲ. ಈಗ ಮಾಡರ್ನ್ ಅಮ್ಯುನಿಟೀಸ್ ಏನೇನಿದೆಯೋ ಅದೆಲ್ಲ ಇರ್ಬೋದು ಅಂತ ತಿಳ್ಕೊಂಡು ರೂಮ್ ಎಂಟ್ರಿ ಕೊಡ್ತಾರೆ. ಇವಾಗ ನಾವು ನೋಡ್ತಾ ಇರೋದು ಇದು ರೂಮ್ ನಂಬರ್ ಬಂದು 305 ಅಂಡ್ ದಿಸ್ ಇಸ್ ಡಬಲ್ ಬೆಡ್ ರೂಮ್. ಇದು ಕಂಪ್ಲೀಟ್ಲಿ AC. ಎದುರುಗಡೆ ಒಂದು ರಾಯರ ಒಂದು ವೆಂಕಟೇಶ್ವರ ಒಂದು ಫೋಟೋ ನೋಡ್ಬೋದು. ಒಂದು ಸೀಲಿಂಗ್ ಫ್ಯಾನ್ ಇದೆ. ಹಿಯರ್ ಯು ಹ್ಯಾವ್ ಎನ್ AC ಆಲ್ಸೋ. ಇಲ್ಲಿ ಒಂದು ಡಬಲ್ ಬೆಡ್ ಇದೆ. 2 adults and 1 kid can sleep comfortably. Here you have a very big mirror. ಇಲ್ಲಿ ಒಂದು ಸ್ಮಾಲ್ ಶೆಲ್ಫ್ ಕೊಟ್ಟಿದ್ದಾರೆ, ನೀವು ತಂದಿರೋ ಲಗೇಜಸ್ ಏನಾದ್ರು ಇದ್ರೆ ಇಲ್ಲಿ ಇಟ್ಕೋಬಹುದು. ಹಿಯರ್ ಯು ಹ್ಯಾವ್ ಎ ಬಿಗ್ LED TV. ಇಲ್ಲೊಂದು ಸಣ್ಣದಾದಂತ ಒಂದು ವಾಶ್ ಬೇಸಿನ್ ಮತ್ತೆ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಟೋಟಲಿ ಇವ್ರ ಹತ್ರ ಡಬಲ್ AC ಇದೆ, ತ್ರಿಬಲ್ AC ಇದೆ, ಮತ್ತೆ 4 bedded ರೂಮ್ಸ್ ಅವೈಲೇಬಲ್ ಇರುತ್ತೆ. ನಂಬರ್ 106. ಇದು ಕಂಪ್ಲೀಟ್ಲಿ 4 bedded ರೂಮ್. ಇದು 2 ಡಬಲ್ ಕಾಟ್ಸ್ ಇದೆ, ಈ ಕಡೆ ಒಂದು ಮತ್ತೆ ಈ ಕಡೆ ಒಂದು. ಮಧ್ಯದಲ್ಲಿ ಒಂದು ದೊಡ್ಡದಾದಂತ ಒಂದು ಕರ್ಟನ್ ನೋಡ್ತಾ ಇದೀವಿ. ರಾಯರ ಒಂದು ಫೋಟೋ. ಹಿಯರ್ ಯು ಹ್ಯಾವ್ ಎನ್ AC. ಹಿಯರ್ ಯು ಹ್ಯಾವ್ ಸಮ್ ಶೆಲ್ಫ್. ನೀವು ತಂದಿರೋ ಲಗೇಜಸ್ ಏನಾದ್ರು ಇದ್ದರೆ ಇಲ್ಲಿ ಇಟ್ಕೋಬಹುದು. ಹಿಯರ್ ಯು ಹ್ಯಾವ್ ಎ ಬಿಗ್ LED TV. ಗೈಸ್, ಈ ಕರ್ಟನ್ ಏರಿಯಾನ ತೆಗೆದ್ರೆ ಇಲ್ಲೂ ಡ್ರೆಸ್ಸಿಂಗ್ ರೂಮ್ ಆಗಿ ಇದು ಯೂಸ್ ಮಾಡಬಹುದು. ಇಲ್ಲೊಂದು ಮಿನಿ ವಾಶ್ ಬೇಸಿನ್ ಮತ್ತೆ ಒಂದು ಮಿರರ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲೊಂದು ಓಪನ್ ಸ್ಪೇಸ್ ಇದೆ. ಹಿಯರ್ ಯು ಹ್ಯಾವ್ ಎ ವಾಶ್ ರೂಮ್. ಈ ವಾಶ್ ರೂಮ್ ನೋಡಕ್ ಒಂದ್ ಸ್ವಲ್ಪ ಚೆನ್ನಾಗಿದೆ. ಹಾಟ್ ಅಂಡ್ ಕೋಲ್ಡ್ ವಾಟರ್ ಶವರ್ ಇದೆ. ಹಿಯರ್ ಐ ಹ್ಯಾವ್ ಎ ವೆಸ್ಟರ್ನ್ ಕಮೋಡ್. ರೂಮ್ ನಂಬರ್ 102. ಇದು ಬಂದು ಟ್ರಿಪಲ್ ಬೆಡ್ AC. 2 ಡಬಲ್ ಕಾಟ್ ಇರುತ್ತೆ ಮತ್ತೆ ಒಂದು ಸಿಂಗಲ್ ಕಾಟ್ ಇರುತ್ತೆ. ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಎನ್ AC ಆಲ್ಸೋ. ಹಿಯರ್ ಯು ಹ್ಯಾವ್ ಎನ್ LED TV. ಹಿಯರ್ ಯು ಹ್ಯಾವ್ ಎ ಬಿಗ್ ಮಿರರ್. ಮತ್ತೆ ಆಸ್ ಯೂಶುವಲ್ ಗೊತ್ತಿರೋದೆ ಇಲ್ಲೊಂದು ವಾಶ್ ರೂಮ್ ಇದೆ. ಇಲ್ಲಿ ಯಾವ ಕ್ಯಾಟಗರಿ ಆಫ್ ರೂಮ್ಸ್ ಇದೆ ಸರ್? ಇದೆಲ್ಲ ಡೀಲಕ್ಸ್ ಲಕ್ಸರಿ ರೂಮ್ಸ್ ಸರ್. ಇದು ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ ಹೈಫೈ ರೂಮ್ ಇಲ್ಲಿ ನಮ್ಮ ಹತ್ರ ಸಿಗ್ತಾವ, ಎಲ್ಲ ವಿತ್ ಆಲ್ ಫೆಸಿಲಿಟೀಸ್. ವೈಫೈ, ಜನರೇಟರ್, ಹಾಟ್ ವಾಟರ್, ಲಿಫ್ಟ್ ಎಲ್ಲ ಇರುತ್ತೆ ಸರ್. ಬ್ರಾಹ್ಮಿಣ್ಸ್ಗೆ ಫಲಹಾರನು ವ್ಯವಸ್ಥೆ ಮಾಡ್ತೀವಿ ಇಲ್ಲಿ. ಬ್ರಾಹ್ಮಿಣ್ಸ್ ಮನೆಯಾಗ ಮಾಡ್ಕೊಂಡ್ ಬಂದು ಇಲ್ಲಿ ಕೊಡ್ತಾರ, ಆ ತರ ಸರ್ವಿಸ್ ಇದೆ. ಡ್ರೈವರ್ಗೆ ಫ್ರೀ ಸರ್ವಿಸ್ ಇದೆ ಸರ್. ಅವ್ರಿಗೆ ಫ್ರೀ ಮಲ್ಗೆ ನೀರ್ ಎಲ್ಲ ಬೆಡ್ ಗಿಡ್ ಎಲ್ಲ ಇರುತ್ತೆ. 24 hours ಅವ್ರು ಸ್ನಾನ ಮಾಡ್ಲಿಕ್ಕೂ ವಾಶ್ರೂಮ್ ಸಪರೇಟ್ ಇದೆ ಅವ್ರಿಗೆ. ಇವ್ರು ವೆಂಕಟರಾಜು ಅಂತ ಹೇಳಿ ಮ್ಯಾನೇಜರು. ಇವ್ರು ಹೇಳ್ತಾರೋ ಮಾಹಿತಿ ಪ್ರಕಾರ ಯಾವ ಒಂದು ಕಾರಲ್ಲಿ ಬಂದ್ರು ಕಾರ್ ಡ್ರೈವರ್ಸ್ಗೆ ಅವ್ರಿಗೆ ಸಪರೇಟ್ ಆಗಿರುವಂತ ಒಂದು ರೂಮ್ ಇದೆ. ಆ ರೂಮಲ್ಲಿ ಅವರು ಆರಾಮಾಗಿ ಕಂಫರ್ಟಬಲ್ ಆಗಿ ಸ್ಟೇ ಮಾಡ್ಬೋದು. ಮತ್ತೆ ಅವ್ರಿಗೇನು ಚಾರ್ಜ್ ಏನು ಮಾಡಲ್ಲ. ಇಲ್ಲಿ ರೂಮ್ ಪ್ರೈಸ್ ಮಾತ್ರ ಡೈಲಿ ಬೇಸಿಸ್ ಅಲ್ಲಿ ವೇರಿ ಆಗ್ತಾ ಇರುತ್ತೆ. ಮತ್ತೆ ಯಾರಾದ್ರು ಬ್ರಾಹ್ಮಿನ್ಸ್ ಏನಾದ್ರು ಬಂದ್ರೆ ಅವ್ರಿಗೆ ಸಪೋಸ್ ಅವ್ರ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಫಲಹಾರನೂ ಇವ್ರು ಅರೇಂಜ್ ಮಾಡಿಕೊಡ್ತಾರೆ. ದಟ್ ವಿಲ್ ಬಿ ಎಕ್ಸ್ಟ್ರಾ ಕಾಸ್ಟ್. ಇಲ್ಲಿ ರೂಮ್ ಟ್ಯಾರಿಫ್ ಬಂದು ಸರ್ ಡಬಲ್ ಬೆಡ್ಗೆ ಎಷ್ಟಾಗುತ್ತೆ ಸರ್? ಸರ್ 2000 ಸರ್. ಅದು ನಾನ್ AC ಆದ್ರೆ 2500 ಡೀಲಕ್ಸ್ ವಿತ್ ವಾಟರ್ ಬಾಟಲ್, ಸೋಪ್, ಶಾಂಪು, ಟವಲ್ ಎಲ್ಲ ಕೊಡ್ತೀವಿ ಸರ್. ಸರ್ ಇದು ಸೂಟ್ ರೂಮ್ ಆತರ ಏನಾದ್ರು ಇದೆಯಾ ನಿಮ್ಮಲ್ಲಿ? ಸೂಟ್ ರೂಮ್ ಇದೆ ಸರ್, 4 ಬೆಡ್ ಇದೆ. ಅದು ಬಂದು 3500 AC, 3000 rupees ನಾನ್ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್. ಓ ದಟ್ಸ್ ರಿಯಲಿ ನೈಸ್. ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್. ಸರ್ ಅದಕ್ಕೆ ಏನೇನು ಪ್ರೊವೈಡ್ ಮಾಡ್ತಾರೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್? ಕೋಂಬೋ ಇರುತ್ತೆ, ಎನಿ 3 ಐಟಮ್ ಇರುತ್ತೆ. ಇಡ್ಲಿ, ಪೂರಿ, ದೋಸೆ ಇಲ್ಲ ಯಾವುದೋ ಒಂದು ಡಿಫ್ರೆಂಟ್ ಒಂದು ಐಟಮ್ ಮಿನಿಮಮ್ 3 ಇರುತ್ತೆ ಕೋಂಬೋ.
ಈ ರೆಸಿಡೆನ್ಸಿಲಿ ಕಾಂಬೋ ಪ್ರೊವೈಡ್ ಮಾಡ್ತಾರೆ ಮಂತ್ರಾಲಯದಲ್ಲಿ. ಇವರೇ ಫಸ್ಟ್ ಇದ್ರು ಇರಬಹುದು, ನಾನಂತೂ ಇದುವರೆಗೂ ಎಲ್ಲೂ ನೋಡಿಲ್ಲ. ಮಂತ್ರಾಲಯ ಮಾಮಿ ಮೆಸ್ ಅಂತ ಹೇಳಿ ಒಂದು ಅದ್ಭುತವಾದ ಒಂದು ಜಾಗ. ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಒಂದು ಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಈ ಕಡೆನೂ ತುಂಬ ಟೇಬಲ್ಸ್ ಎಲ್ಲ ಇದೆ. ಗೈಸ್, ಮಂತ್ರಾಲಯ ಮಾಮಿ ಮೆಸ್ಸಲ್ಲಿ ಬಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಾವು ತೊಗೊಂಡಿದ್ದು ಕಾಂಬೋ ತೊಗೊಂಡಿದ್ವಿ. ಕಾಂಬೋ ಅಲ್ದಿರೋ ಸಪ್ರೇಟಾಗಿ ಬೇಕು ಅಂದರೂ ಆಪ್ಷನು ಇದೆ ಇಲ್ಲಿ. ಕಾಂಬೋ ಬಂದು ಸಿಂಗಲ್ ಇಡ್ಲಿ, ಸಿಂಗಲ್ ವಡ ಮತ್ತು ಸಿಂಗಲ್ ಪೂರಿ ಮತ್ತು ಉಪ್ಮಾ ಸ್ವಲ್ಪ ಕೊಟ್ಟಿದ್ದರು, ಪೊಂಗಲ್ ಸ್ವಲ್ಪ ಕೊಟ್ಟಿದ್ದರು. ಇದಿಷ್ಟಕ್ಕೆ 75 ರೂಪೀಸ್ ಚಾರ್ಜ್ ಮಾಡಿದ್ರು. ಇದು ಕಾಂಬೋ ಅಂತ ಹೇಳಿ. ಕಾಂಬೋ ಬೇಡ ನಮಗೆ, ನಾವು ಸಪ್ರೇಟಾಗಿ ತೊಗೊತೀವಿ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಕಾಸ್ಟ್ ಇರುತ್ತೆ. ಸಪೋಸ್ ನಾವು ಕಾಂಬೋ ಇಡ್ಲಿ ತೊಗೊಂಡಿರ್ತೀವಿ, ಇನ್ನೊಂದು ಎಕ್ಸ್ಟ್ರಾ ಇಡ್ಲಿ ಬೇಕು ಅಂತ ಹೇಳಿದ್ರು ಇವರೊಂದು ಎಕ್ಸ್ಟ್ರಾ ಇಡ್ಲಿನ ಪ್ರೊವೈಡ್ ಮಾಡ್ತಾರೆ. ಬರೀ ಇಡ್ಲಿ ಮಾತ್ರನೇ ಅಲ್ಲ, ಇನ್ನೊಂದು 2 ಪೂರಿ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರು ನಮಗೆ ಸರ್ವ್ ಮಾಡಿದ್ರು. ಮತ್ತು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಒಂದೊಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಮತ್ತು ಇವ್ರ ಹತ್ರ ಮಧ್ಯಾಹ್ನ ಬಂದು ಲಂಚೂ ಇರುತ್ತೆ, ಈವ್ನಿಂಗ್ ಡಿನ್ನರು ಇರುತ್ತೆ. ಲಂಚಲ್ಲಿ ಬಂದು ಸೌತ್ ಇಂಡಿಯನ್ ಮೀಲ್ ಇರುತ್ತೆ, ಮತ್ತು ನೈಟ್ ಡಿನ್ನರ್ ಬಂದು ಚಪಾತಿ ಬೇಕಂದರೆ ಚಪಾತಿ ಇರುತ್ತೆ, ಮತ್ತು ಬೇರೆ ಏನಾದರೂ ರೈಸ್ ಐಟಮ್ ಅಂದರೆ ನಮ್ಮ ಸೌತ್ ಇಂಡಿಯನ್ ರೈಸ್ ಐಟಮ್ಸ್ ಏನಾದರೂ ಒಂದಿರುತ್ತೆ. ರೈಸ್, ರಸಮ್, ಸಾಂಬಾರು ಆ ರೀತಿ ಇರುತ್ತೆ. ಮತ್ತು ಮಧ್ಯಾಹ್ನ ಬಂದು ಟೊಮೆಟೊ ರೈಸ್ ಇಲ್ಲ ಚಿತ್ರಾನ್ನ ಆ ರೀತಿ ಏನಾದರೂ ಒಂದಿರುತ್ತೆ. ಮತ್ತು ಇದ್ರ ಹತ್ರ ಒಂದು ಹೋಮ್ಲಿ ಫುಡ್, ಇದರಲ್ಲಿ ಯಾವುದು ಆನಿಯನ್ ಗಾರ್ಲಿಕ್ ಯಾವುದು ಹಾಕದೇ ಇರುವಂಥ ಒಂದು ಫುಡ್ ಸಿಗೋದು. ಯಾವತ್ತೇ ಮಂತ್ರಾಲಯಕ್ಕೆ ಬಂದ್ರೂ ಇವ್ರ ಫುಡ್ನ ಒಂದ್ಸರಿ ಟ್ರೈ ಮಾಡ್ತೀವಿ. ಗಾಯ್ಸ್, ಇಲ್ಲಿ ನೋಡ್ತಾ ಇದ್ದೀವಿ, ಇದು ಉಪ್ಮಾ, ಬಿಸಿ ಬಿಸಿ ಉಪ್ಮಾ, ಮತ್ತು ಅದಕ್ಕೆ ಒಂದು ಸಾಂಬಾರು ಕೊಟ್ಟಿದ್ದಾರೆ. ನಾವು ಸ್ಟೇ ಮಾಡಿರೋದು ಬಂದು ಶ್ರೀ ಮೂಕಪ್ರಾಣ ರೆಸಿಡೆನ್ಸಿ ಅಂತ ಹೇಳಿ. ಈ ಮೂಕಪ್ರಾಣ ರೆಸಿಡೆನ್ಸಿ ಬಗ್ಗೆ ನಾನಂತೂ ಖಂಡಿತವಾಗ್ಲೂ ಮಾತಾಡಲ್ಲ, ನೀವು ಮಾತಾಡಬೇಕು. ಯಾಕೆಂದರೆ ರೂಮ್ ಟೂರ್ನ ತೋರ್ಸೋಕ್ಕಿಂತ ಮುಂಚೆ ಇರೋ ಫ್ಯಾಕ್ಟ್ ಹೇಳ್ಬಿಡ್ತೀನಿ. ಇಲ್ಲಿ ಪ್ರೈಸ್ ಬಂದು ಒಂದು 3000 to 4000 ಇದೆ. ಒಂದು ದಿವಸ ಸ್ಟೇ ಮಾಡ್ಬೋದಾ ಮಾಡಬಾರ್ದಾ ಅಂತ ನೀವು ಡಿಸೈಡ್ ಮಾಡಬೇಕು, ನಾನಲ್ಲ. ಮಂತ್ರಾಲಯದಲ್ಲಿ ರೂಮ್ ಬುಕ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ. ಯಾಕೆಂದರೆ ಇಲ್ಲಿ ಸುಲಿಗೆ ಮಾಡೋರಂತೂ ಕಾಯ್ತಾ ಇರ್ತಾರೆ. 3000 ಇರೋ ರೂಮ್ ಬೇಕು 6000 ರೂಪಾಯಿಗೆ ಮಾರೋದ್ರಲ್ಲೂ ಏನು ತೊಂದರೆ ಇಲ್ಲ. ನೀವು ಬಕರಾಗಳಾಗಿದ್ದರೆ ಒಂದು 10,000 ರೂಪಾಯಿಗೆ ಬೇಕಾದ್ರೆ ರೂಮ್ ಕೊಟ್ಬಿಡ್ತಾರೆ. ಎಲ್ಲಿ ನೋಡಿದ್ರು ಉಡುಪಿ ಹೋಟ್ಲು ಅಂತ ಬೋರ್ಡ್ ಹಾಕೊಂಡ್ಬಿಡ್ತಾರೆ. ಬಟ್ ನಿಜವಾಗ್ಲೂ ಈ ಥರ ಹೋಟ್ಲ್ ಬೋರ್ಡ್ ನೋಡ್ಬಿಟ್ಟು ನಮ್ಮ ತುಳುನಾಡಿನ ಉಡುಪಿ ಮಾನ ಮರ್ಯಾದೆನೇ ಹರಾಜಾಗ್ಬಿಡುತ್ತೆ. ಯಾವ ನೋಡಿದ್ರು ಆ ಉಡುಪಿ ಹೋಟ್ಲ್ ಹಾಕ್ಬಿಟ್ಟು ಏನು ಮಾಡೋದು, ನಮ್ಮ ತುಳುನಾಡು ಮರ್ಯಾದೆನೇ ಹಾಳಾಗಿ ಹೋಗ್ಬಿಟ್ಟಿದೆ. ಉಡುಪಿ ಅನ್ನೋ ಹೋಟ್ಲ್ ಮಾತ್ರ ಹಾಕ್ಬಿಡ್ರಪ್ಪ, ಮಾನ ಮರ್ಯಾದೆನ ಕಳಿಬೇಡಿ. ಮೂಕಪ್ರಾಣ ರೆಸಿಡೆನ್ಸಿಯ ಲಾಬಿ ಏರಿಯಾದಲ್ಲಿ ಒಂದು ಸೋಫಾ ಇದೆ. ಅದರ ಆಪೋಸಿಟ್ ಅಲ್ಲಿ ಒಂದು ರಿಸೆಪ್ಷನ್ ಏರಿಯಾ ಇದೆ. ಬನ್ನಿ ಒಳಗಡೆ ಹೋಗ್ತಾ ಹಾಗೆ ಮಾತಾಡೋಣ. ಲೆಟ್ಸ್ ಗೆಟ್ ಇನ್. ಈ ಲಾಡ್ಜ್ನ ಚೆಕ್ ಇನ್ ಮತ್ತೆ ಚೆಕ್ಔಟ್ ಟೈಮ್ ಮತ್ತೆ ರೂಮ್ ಟ್ಯಾರಿಫ್ ಎರಡು ನೋಟಿಸ್ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಲಾಡ್ಜಿನ ಕಾರಿಡಾರ್ಗೆ ಹಾಕಿರೋ ಲೈಟಿಂಗ್ಸು ಮತ್ತೆ ವೈರು ಎಷ್ಟು ಚೆನ್ನಾಗಿ ನೇತಾಡ್ತಾ ಇದೆ ಗುರು. ಈ ಶ್ರೀ ಮೂಕಪ್ರಾಣ ರೆಸಿಡೆನ್ಸಿಲಿ ಹೇಗಿದೆ ಅಂತ ಹೇಳಿ ಇದನ್ನೆಲ್ಲ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ? ಈ ಮೂಕಪ್ರಾಣ ರೆಸಿಡೆನ್ಸಿಲಿ ಬಂದು 24 hours ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ ಬರ್ತಾ ಇರುತ್ತೆ. ಅದರಲ್ಲಂತೂ ಏನು ವರಿ ಮಾಡೋಂಥ ನೆಸೆಸಿಟಿನೇ ಇಲ್ಲ. ಇಲ್ಲಿ ಲಿಫ್ಟ್ ಫೆಸಿಲಿಟಿ ಇಲ್ಲ. ನಾನು ಆವಾಗಲೇ ಮುಂಚೆ ಒಂದು ವಿಡಿಯೋ ತೋರಿಸಿದ್ನಲ್ಲ, ಈ ರೀತಿ ಇದೆ ನೋಡಿ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಅಲ್ಲಿ ಲಿಫ್ಟ್ ಬರತ್ತಂತೆ, ಬಟ್ ಇನ್ನೂ ಬಂದಿಲ್ಲ. ನೆಕ್ಸ್ಟು ಬಂದಾಗ ಉಪಯೋಗಿಸ್ಕೊಳ್ಳಿ. ಒಳ್ಳೊಳ್ಳೆ ಒಂದು ಇಂಟೀರಿಯರ್ಸ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ನೋಡ್ಬೋದು. ಅಲ್ಲಿ ಎದುರುಗಡೆ ಲೈಟೆಲ್ಲ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದೆ. ಅಲ್ಲಿ ಎದುರುಗಡೆ ನೋಡ್ತಾ ಇದ್ದೀವಿ. ಅದನ್ನು ಫಿಕ್ಸ್ ಮಾಡೋರು ಪಾಪ ತುಂಬ ಬ್ಯುಸಿ, ಯಾಕೆಂದರೆ ಹೆವಿ ಕ್ರೌಡ್ ಇರೋದ್ರಿಂದ ಅವ್ರಿಗೆ ಫಿಕ್ಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ. ಯಾಕೆಂದರೆ ನಾವೆಲ್ಲ 3000 ಕೊಟ್ಟಿರ್ತೀವಲ್ಲ, ಸೊ ಅದರಿಂದ ನಾವು ಇದೆಲ್ಲ 3000 ಇಸ್ ಸ್ಮಾಲ್ ಅಮೌಂಟ್ ಅಂತ ತಿಳ್ಕೊಂಡು ನಾವೇ ಸುಮ್ಮನೆ ಆಗಿಬಿಡ್ಬೇಕು. ನೋಡಿ, ಇದು ಮೂಕಪ್ರಾಣ ರೆಸಿಡೆನ್ಸಿದು ಪ್ರಾಬ್ಲಮ್ ಅಲ್ಲ, ಕೊಡ್ತಾ ಇರೋರು ನಮ್ಮ ಪ್ರಾಬ್ಲಮ್. ಮಠದ ರೂಮ್ ಎಲ್ಲೂ ಸಿಗೋದಿಲ್ಲ. ವೀಕೆಂಡ್ಸಲ್ಲಿ ಬಂದರೆ ಪ್ರೈವೇಟ್ ಲಾಡ್ಜ್ಗೆ ಹೋಗಬೇಕು. ಹೊಸ ಲಾಡ್ಜ್ ಆದರೆ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಒಂಚೂರು ಹಳೇದಾಗ್ಬಿಟ್ರೆ ಒಂದು 4-5 ವರ್ಷ ಆಗಿಬಿಟ್ರೆ ಅದರ ಹಣೆ ಬರ ಇದೇ ಗತಿ. ಈ ಮೂಕಪ್ರಾಣದು ಬಂದಾಗ ನೀವು ಸ್ಟೇ ಮಾಡಿ ನೀವು ಹೇಳಿ ಹೇಗಿತ್ತು ಅನುಭವ ನಿಮ್ಮದು ಅಂತ ಹೇಳಿ. ಗೈಸ್, ಈ ಮೂಕಪ್ರಾಣ ರೆಸಿಡೆನ್ಸಿ ವಿಡಿಯೋನ ಯಾಕೆ ನಾನು ಮಾಡ್ತಾ ಇಲ್ಲ ಅಂದರೆ, ರೂಮ್ ಏನೋ ಚೆನ್ನಾಗಿದೆ, ವಾಶ್ರೂಮು ಒಂದು ಲೆವೆಲ್ಗೆ ಓಕೆ. ಟ್ಯಾಪನ್ನು ನೋಡ್ತಾ ಇದ್ರೇ ವಾಶ್ರೂಮಲ್ಲಿರೋ ಟ್ಯಾಪು ಅದು ಸಿಕ್ಕಾಪಟ್ಟೆ ರೆಸ್ಟ್ ಹಿಡಿದು ಹೋಗ್ಬಿಟ್ಟಿದೆ. ಅದೇನೋ ನನಗೆ ಇಷ್ಟ ಆಗಲಿಲ್ಲ, ಬೇರೆಯವ್ರಿಗೆ ಇಷ್ಟ ಆಗ್ಬೋದು. ನನಗೆ ಅನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ, ಬೇರೆಯವ್ರಿಗೆ ಲೈಕ್ ಆಗ್ಬೋದು.
ರಸ್ಟ್ ಹಿಡಿದಿರೋ ಒಂದು ಟ್ಯಾಪ್. ಈ ಮೂಕಪ್ರಾಣ ರೆಸಿಡೆನ್ಸಿಯಲ್ಲಿ ಟೋಟಲಿ 18 ರೂಮ್ಸ್ ಇದೆ. ಅದರಲ್ಲಿ ಡಬಲ್ ಬೆಡ್ ನಾನ್ ಎ ಸಿ ಇದೆ, ಡಬಲ್ ಬೆಡ್ ಎ ಸಿ ಇದೆ, ತ್ರಿಬಲ್ ಬೆಡ್ ನಾನ್ ಎ ಸಿ ಇದೆ, ತ್ರಿಬಲ್ ಬೆಡ್ ಎ ಸಿ ಇದೆ, 4 ಬೆಡ್ ನಾನ್ ಎ ಸಿ ಇದೆ, 4 ಬೆಡ್ ಎ ಸಿ ಇದೆ. ಇದಿಷ್ಟು ಕ್ಯಾಟಗರಿ ಆಫ್ ರೂಮ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ 2500 ಇಂದ ಸ್ಟಾರ್ಟ್ ಆಗುತ್ತೆ. ಇದು ವೀಕ್ ಡೇಸ್ ಟಾರಿಫ್. ವೀಕೆಂಡ್ಸ್ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಈವ್ನಿಂಗಿಂದ ಸಂಡೇ ನೈಟ್ವರೆಗೂ ಮಿನಿಮಮ್ ಅಂತ ಹೇಳಿದ್ರೆ ಡಬಲ್ ಬೆಡ್ರೂಮ್ಗೆ 3000 ಇಂದ ಸ್ಟಾರ್ಟಿಂಗ್ ಆಗುತ್ತೆ. ಇದು ನಾನ್ ಎ ಸಿ ರೂಮ್ಗೆ. ನೆಕ್ಸ್ಟು ಪ್ರೈಸ್ ಎಲ್ಲ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. 4 ಬೆಡ್ಗೆ ಎಷ್ಟಿರ್ಬೋದು ಮತ್ತು 3 ಬೆಡ್ಗೆ ಎಷ್ಟಿರ್ಬೋದು ಅಂತ ಹೇಳಿ ನೀವೇ ಇಮ್ಯಾಜಿನ್ ಮಾಡ್ಕೋಬೋದು. ಇಲ್ಲಿರೋ ಎಲ್ಲ ಹೋಟೆಲ್ ಪ್ರೈಸಸ್ಸು ಇದೆ. ಮತ್ತು ನನ್ನ ಹಿಂದೆನೇ ನೀವು ನೋಡ್ಬೋದು ಇವರು ಬೆಡ್ಡೆಲ್ಲ ಎಷ್ಟು ಸಕ್ಕದಾಗಿ ಇಟ್ಟಿದ್ದಾರೆ ಅಂತ. ನಾವು ನೋಡ್ತಾ ಇದ್ದೀವಿ, ನೋಡಿ ಎಷ್ಟು ಚೆನ್ನಾಗಿ ಪರ್ಕೆ ಕಿರ್ಕೆ ಎಲ್ಲ ಎಲ್ರಿಗೂ ಕಾಣಬೇಕು. ತುಂಬಾ ಚೆನ್ನಾಗಿದೆ. 3000 ರೂಪಾಯಿ ರೂಮು, ನಾನ್ ಎ ಸಿ. ನಾವು 2 ರೂಮ್ ತೊಗೊಂಡಿದ್ದು. ರೂಮ್ ಚೆನ್ನಾಗಿದೆ. ನನ್ನ ರೂಮ್ ಬಗ್ಗೆ ಏನು ಕೊರತೆ ಇದೆ ಅಂತ ನಾನು ಹೇಳ್ತಲ್ಲ. ರೂಮ್ ಎಲ್ಲ ಚೆನ್ನಾಗೇ ಇದೆ. ರೂಮಿಗೆ ಬಂದಮೇಲೆ ನೀವು ಡಿಸೈಡ್ ಮಾಡಬೇಕು, ರೂಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದು ನೀವು ಡಿಸೈಡ್ ಮಾಡಬೇಕು. 1 ದಿವಸದ ಸ್ಟೇಗೆ ಓಕೆ ಅಂತೇಳಿ ಹೇಳ್ತೀನಿ. ಕೆಲವೊಂದು ಈ ಥರ ಎಲ್ಲ ಇಡಬಾರ್ದು ಅಂತ ಹೇಳ್ತೀನಿ.